ಇನ್ನಿವಾಗ ಮಧುಮೇಹ ಇದ್ರೆ ಗರ್ಭಾವಸ್ಥೆಯಲ್ಲಿ ಏನಾದರೂ ಮಧುಮೇಹ ಬಂದ್ರೆ ಆ ತಾಯಿಗೆ ಹಾಗೇನೆ ಆ ಮಗುವಿಗೆ ಏನೆಲ್ಲ ಸಮಸ್ಯೆಗಳು ಬರಬಹುದು? ಸಮಸ್ಯೆಗಳು ತುಂಬಾ ಇದೆ. ಒಂದು ತಾಯಿಗೆ ಏನಂತ ಅಂದ್ರೆ ಒಂದು ಬಿ ಪಿ ಬರುವಂತ ಸಾಧ್ಯತೆಗಳು ಇರ್ತದೆ. ಬಿ ಪಿ ಜಾಸ್ತಿ ಆಗುವಂಥದ್ದು, ಮತ್ತೆ ಕೆಲವೊಂದ್ಸಲ ಬಿ ಪಿ ಕಂಟ್ರೋಲ್ ಅಲ್ಲಿ ಇಲ್ಲಾದ್ರೆ ಬಿ ಪಿ ಜಾಸ್ತಿ ಆಗಿ ಫಿಟ್ಸ್ ಬರುವಂತ ಸಾಧ್ಯತೆಗಳು ಇರ್ತದೆ. ಅದು ಬಿಟ್ರೆ ಮಗು ಸುತ್ತ ನೀರು ಜಾಸ್ತಿ ಆಗುವಂಥದ್ದು, ಮಗು ಸುತ್ತ ನೀರು ಜಾಸ್ತಿ ಆದ್ರೆ ತಾಯಿಗೆ ಉಸಿರಾಟಕ್ಕೆಲ್ಲ ಸಮಸ್ಯೆ ಆಗ್ತದೆ. ಮತ್ತೆ ಕೆಲವೊಂದ್ಸಲ ಅದು ಪ್ಲಾಸೆಂಟ್ ಅಂತ ಏನ್ ಹೇಳ್ತೇವೆ, ಅದು ನೀರು ಜಾಸ್ತಿ ಆದ್ರೆ ಪ್ಲಾಸೆಂಟ ಗರ್ಭಕೋಶದಿಂದ ಬಿಚ್ಚಿ ಹೋಗುವಂತ ಸಾಧ್ಯತೆಗಳು ಆ ಥರ ಇರ್ತದೆ. ಮತ್ತೆ ಟೈಮ್ಗಿಂತ ಮುಂಚೆ ಡೆಲಿವರಿ ಆಗುವಂಥದ್ದು, ಅದು ಕಾಂಪ್ಲಿಕೇಶನ್. ಡೆಲಿವರಿ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು, ಮತ್ತೆ ಸಿಸೇರಿಯನ್ ರೇಟ್ಸ್ ಸಹ ಜಾಸ್ತಿ. ನಾರ್ಮಲ್ ಡೆಲಿವರಿಗಿಂತ ಕಂಪೇರ್ ಮಾಡಿದರೆ ಸಿಸೇರಿಯನ್ ರೇಟ್ ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತದೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಲ್ಲಿ. ಮತ್ತೆ ಮಗುಗೆ ಏನಂದ್ರೆ ಒಂದು ನಾವು ಮ್ಯಾಕ್ರೋಸೋಮಿಯಾ ಅಂತ ಹೇಳ್ತೇವೆ. ಮ್ಯಾಕ್ರೋಸೋಮಿಯಾ ಅಂದ್ರೆ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ದ ಬೇಬಿ. ಇದು ಯೂಶ್ವಲಿ ನಾವು ಯಾವಾಗ ನೋಡ್ತೇವೆ ಅಂದ್ರೆ ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇಲ್ಲಾದ್ರೆ ಮಗು ಬೆಳವಣಿಗೆ ಜಾಸ್ತಿ ಆಗುದು. ಆಲ್ಮೋಸ್ಟ್ 3.5 ಅಥವಾ 4 kg ಮೇಲೆ ಮಗು ತೂಕ ಬರುವಂತದ್ದು, ಅಂಥದ್ದೆಲ್ಲ ಸಾಧ್ಯತೆಗಳು ಇರ್ತದೆ. ಮತ್ತೆ ಮಗು ಸಡನ್ ಆಗಿ ಹೊಟ್ಟೆ ಒಳಗಡೆ ತೀರಿ ಹೋಗುವಂಥದ್ದು, ಅದು ಸಹ ಪಾಸಿಬಿಲಿಟೀಸ್ ಇರ್ತದೆ. ಮತ್ತೆ ಅದು ಬಿಟ್ರೆ ಏನು ಹೇಳ್ತಾರೆ, ಇದು ಮಗು ಶೋಲ್ಡರ್ ಡಿಸ್ಟೋರ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಮಗು ತಲೆ ಬಂದಿರ್ತದೆ ಬಟ್ ಮೈ ಬಂದಿರಲ್ಲ. ಸೊ ಅವಾಗ ಡೆಲಿವರಿ ಟೈಮಲ್ಲಿ ಅದೊಂದು ತೊಂದರೆ ಆಗ್ತದೆ. ಸೊ ಅದು ಡೆಲಿವರಿ ಮಾಡುವಾಗ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಅದೇ ಮಗು ಅಲ್ಲಿ ಸ್ಟಕ್ ಆದ್ರೆ ಡೆಲಿವರಿ ಟೈಮಲ್ಲಿ ಕಷ್ಟ ಆಗ್ತದೆ. ಆ ಥರ ಎಷ್ಟು ಕಷ್ಟ ಅಂದ್ರೆ ಕೆಲವೊಂದ್ಸಲ ಅಲ್ಲೇ ಮಗು ತೀರಿ ಹೋಗುವಂತ ಸಾಧ್ಯತೆಗಳು ಸಹ ಇರ್ತದೆ. ಅದಾದ್ಮೇಲೆ ಮಗುದು ಶುಗರ್, ಡೆಲಿವರಿ ಆದ್ಮೇಲೆ ಮಗುದು ಶುಗರ್ ಕಮ್ಮಿ ಆಗುವಂಥದ್ದು, ಮಗು ಆವಾಗ ಶುಗರ್ ಕಮ್ಮಿ ಆಗ್ತದೆ ಮಗುದು. ಸೊ ಅದಕ್ಕೆ ಆವಾಗ ಬ್ರೆಸ್ಟ್ ಫೀಡ್ ಮಾಡ್ತಾ ಇರಬೇಕು ಈ ಡಯಾಬಿಟಿಕ್ ಬೇಬೀಸ್ಗೆ. ಮತ್ತೆ ಮಗುವಲ್ಲಿ ಉಸಿರಾಟಕ್ಕೆ ತೊಂದರೆ, ಯಾಕೆಂದ್ರೆ ಮಗುವಲ್ಲಿ ಇದು ಡಯಾಬಿಟಿಕ್ ಬೇಬೀಸ್ ಅಲ್ಲಿ ಏನ್ ಹೇಳ್ತಾರೆ, ಮಗುದು ಲಂಗ್ ಮೆಚುರೇಷನ್ ಅದು ಲೇಟ್ ಆಗಿ ಆಗುದು. ಸೊ ಆ ಥರ ಇರುವಾಗ ಅವರು ಏನ್ ಹೇಳ್ತಾರೆ, ಉಸಿರಾಟ ಸಮಸ್ಯೆಗಳಿಗೆ ಜಾಸ್ತಿ ತೊಂದರೆ ಆಗ್ತದೆ ಡಯಾಬಿಟಿಕ್ ಬೇಬೀಸ್ಗೆ.